ನಮಸ್ಕಾರ ಚಾಲಕರೇ, ನೀವು ಕೆಲಸ ಮಾಡಿದ ದಿವಸದ ಆಟೋಪೇ ಅಮೌಂಟ್ ಯಾವಾಗ ಡೆಬಿಟ್ ಆಗುತ್ತೆ, ಅದರ ಮೆಸೇಜ್ ಯಾವಾಗ ಬರುತ್ತೆ, ಒಂದೇ ದಿವಸದಲ್ಲಿ ಯಾಕೆ 2 ಮೆಸೇಜ್ ಒಟ್ಟಿಗೆ ಬರ್ಬೋದು ಮತ್ತು ಏನಕ್ಕೆ ಅಂತ ಈ ವಿಡಿಯೋ ಮುಖಾಂತರ ತಿಳ್ಕೊಳ್ಳೋಣ ಬನ್ನಿ. ಈಗ ನೀವು ಸೋಮವಾರ ದಿನ ನಮ್ಮ ಯಾತ್ರೆ ದಿನ ಬಳಸಿ ನೀವು ಅವತ್ತಿನ ಡ್ಯೂಟಿ ಕಂಪ್ಲೀಟ್ ಮಾಡಿದ್ರಿ ಅಂತ ಅನ್ಕೊಳ್ಳಿ. ಸೋಮವಾರ ಅಂದರೆ ನಿಮ್ಮ ಡ್ಯೂಟಿ ದಿನ ಮುಗಿದ ನಂತರ ಮಾತ್ರನೇ ಡೆಬಿಟ್ ಆಗುತ್ತೆ ಅಂತ ತಿಳಿಸೋಕೆ ಆಗೋದು. ಆದ್ದರಿಂದ ನಿಮಗೆ ಮುಂದಿನ ದಿನ ಅಂದರೆ ಇಲ್ಲಿ ಮಂಗಳವಾರದಲ್ಲಿ ಮಾತ್ರನೇ ನಿಮ್ಮ ದುಡ್ಡು ಮರುದಿನ ಡೆಬಿಟ್ ಮಾಡಲಾಗುವುದು ಅಂತ ಮೆಸೇಜ್ ಬರೋದು. ಈ ನೋಟಿಫಿಕೇಶನ್ ನಿಮಗೆ ಬ್ಯಾಂಕಿಂದಾನೇ ಬರೋದು. ಬ್ಯಾಂಕ್ ರೂಲ್ಸ್ ಪ್ರಕಾರ ನಿಮಗೆ ಈ ನೋಟಿಫಿಕೇಶನ್ ಕಳಿಸಿ 24 ಗಂಟೆ ನಂತರನೇ ಡೆಬಿಟ್ ಮಾಡಲಾಗುವುದು. ಆದ್ದರಿಂದ ನಿಮ್ಮ ದುಡ್ಡು ಮುಂದಿನ ದಿನ ಅಂದರೆ ಇಲ್ಲಿ ಬುಧವಾರದಲ್ಲಿ ಮಾತ್ರ ಡೆಬಿಟ್ ಮಾಡಲಾಗುವುದು. ಅದು ಡೆಬಿಟ್ ಮಾಡಲಾಗಿದೆ ಎಂಬ ನೋಟಿಫಿಕೇಶನ್ ಕೂಡ ಕಳಿಸಿರ್ತಾರೆ. ಇದೇ ರೀತಿ ನೀವು ರೈಡ್ಸ್ ಕಂಪ್ಲೀಟ್ ಮಾಡಿದ 3ನೇ ದಿನ ಮಾತ್ರ ನಿಮ್ಮ ದುಡ್ಡು ಡೆಬಿಟ್ ಮಾಡಲಾಗುವುದು. ಈಗ ನೀವು ಸೋಮವಾರ ಮತ್ತು ಮಂಗಳವಾರ 2 ದಿವಸನೂ ಡ್ಯೂಟಿ ಮಾಡಿದ್ರೆ ನಿಮಗೆ ಬುಧವಾರದಲ್ಲಿ ಈ ಥರ 2 ಮೆಸೇಜಸ್ ಬರುತ್ತೆ. ಏನಪ್ಪ ಇದು ಡಬಲ್ ಚಾರ್ಜ್ ಮಾಡ್ತಿದ್ದಾರಾ ಅಥವಾ ಡಬಲ್ ಡೆಬಿಟ್ ಮಾಡ್ತಿದ್ದಾರಾ ಅಂತ ಅನ್ಕೋತೀರಾ. ಯಾವುದೇ ಚಿಂತೆ ಬೇಡ. ಒಮ್ಮೆ ಸರಿಯಾಗಿ ಗಮನಿಸಿದರೆ ಅದರಲ್ಲಿ ಒಂದು ಮೆಸೇಜ್ ನಿಮ್ಮ ಸೋಮವಾರದ ಡ್ಯೂಟಿ ಮೇಲೆ ಸಂಬಂಧಿಸಿದ ಡೆಬಿಟ್ ಆಗಿದೆ ಎನ್ನುವ ಮೆಸೇಜ್, ಇನ್ನೊಂದು ಮಂಗಳವಾರದ ಡ್ಯೂಟಿ ಮೇಲೆ ಸಂಬಂಧಿಸಿದ ನಾಳೆ ಡೆಬಿಟ್ ಮಾಡ್ತೀವಿ ಎಂದು ಹೇಳುವ ಮೆಸೇಜ್. ನೀವು ಬೇಕಾದರೆ ನಿಮ್ಮ ಆಟೋಪೇ ಡೆಬಿಟ್ ಹಿಸ್ಟ್ರಿ ಪೇಜ್ ಅಲ್ಲಿ ಡೆಬಿಟ್ ಆಗಿರುವ ಅಥವಾ ಚಾರ್ಜ್ ಮಾಡಲಾದ ಅಮೌಂಟ್ ಚೆಕ್ ಮಾಡಬಹುದು. ನೀವು ಈ ಥರ 2 ಮೆಸೇಜಸ್ ಒಟ್ಟಿಗೆ ಬಂದರೆ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಇದು ನಿಮ್ಮ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಮಾತ್ರ. ಆದ್ದರಿಂದ ಈ ಥರ ಡೆಬಿಟ್ ಆಗೋ ಬಗ್ಗೆ ಎಲ್ಲ ಚಿಂತೆ ನಿಮಗೆ ಬೇಡ.